Good morning to all. I am Dr. Radhamma D.K., Associate Professor, Department of History, Government First Aid College, Bangarpet. Now I am going to discuss about the MAF work. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ BA SCP ಸಿಲೆಬಸ್ನಲ್ಲಿ ಬರುವಂತಹ ಮೊದಲ ಸೆಮಿಸ್ಟರ್ನ ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಇಂಡಿಯಾದಲ್ಲಿ ಈ ಒಂದು ಭೂಪಟಗಳ ಅಧ್ಯಯನಕ್ಕೆ ಸಂಬಂಧಿಸಿದ ಹಾಗೆ ಅಧ್ಯಯನ ಮಾಡೋಣ. ನೋಡಿ ವಿದ್ಯಾರ್ಥಿಗಳೇ, ಭೂಪಟಗಳ ಅಧ್ಯಯನ ಮೊದಲಿಗೆ ನಾವು ಭಾರತದ ಒಂದು ಭೂಪಟವನ್ನು ನಮ್ಮ ಮೈಂಡಲ್ಲಿ ಒಂದು ಗ್ಲಾನ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಹಾಗೆ ಭಾರತದಲ್ಲಿ ಇರುವಂತಹ ರಾಜ್ಯಗಳು ಯಾವ್ಯಾವು, ಆ ರಾಜ್ಯಗಳು ಎಲ್ಲೆಲ್ಲಿ ಇದೆ ಅನ್ನೋದ್ರ ಬಗ್ಗೆ ಒಂದು ಗ್ಲಾನ್ಸ್ ಮಾಡ್ಕೋಬೇಕಾಗುತ್ತೆ. ಆ ನಂತರ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡಾಗ ನಿಮಗೆ ಯಾವ ಸ್ಟೇಟ್ ಎಲ್ಲಿದೆ ಅಂತ ಇಮ್ಯಾಜಿನೇಷನ್ ಇತ್ತು ಅಂದರೆ ಆಟೋಮೆಟಿಕಲಿ ನೀವೇನು ಮಾಡ್ಬೋದು, ಆ ಮ್ಯಾಪ್ ವರ್ಕನ್ನು ಗುರುಸೋದು ಈಸಿ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಮೊದಲಿಗೆ ಹರಪ್ಪ ನಗರ ಈಗಿನ ಪಾಕಿಸ್ತಾನದ ಮಾಂಟೆಗುಮಾರಿ ಜಿಲ್ಲೆಯಲ್ಲಿದೆ ಅಂತ ನೋಡ್ತೀವಿ. ಪ್ರಾಚೀನ ಭಾರತದ ಮ್ಯಾಪ್ ಆಲ್ರೆಡಿ ಕೊಡ್ತಾರೆ, ಅದಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನೋಡಿ, ಹರಪ್ಪ ಇಲ್ಲಿ ಬರುತ್ತೆ, ಎಕ್ಸಾಕ್ಟಾಗಿ ಇಲ್ಲಿ ಬರುತ್ತೆ, ಮಿಸ್ ಮಾಡದೆ. ಈಗಿನ ಪಾಕಿಸ್ತಾನ ಪಂಜಾಬ್ನ ಮಾಂಟೆಗುಮಾರಿ ಜಿಲ್ಲೆಯಲ್ಲಿದೆ ಅಂತ ಗುರುತಿಸ್ಬೇಕಾಗುತ್ತೆ. ಓಕೆನಾ? ಅಲ್ಲದೆ ಹರಪ್ಪದ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಮಾತಾಡ್ತೀವಿ. ಆದರೂ ಸಹ ಇನ್ನಷ್ಟು ಮಾತಾಡೋದೇ ಆದರೆ ಸಿಂಧು ಬಯಲಿನ ನಾಗರಿಕತೆಯ ಪ್ರಮುಖ ನಗರವಾಗಿದೆ. ಅಲ್ಲದೆ ಈ ಒಂದು ನಗರವನ್ನು 1921ರಲ್ಲಿ ದಯಾರಾಮ್ ಸಹನಿ ಅನ್ನೋ ಒಬ್ಬ ಭೂಗೋಳಶಾಸ್ತ್ರಜ್ಞರು ಸಂಶೋಧನೆ ಮಾಡಿದರು. ಈ ನಂತರ ನಮಗೆ 5000 ವರ್ಷಗಳ ಇತಿಹಾಸ ನಮಗೆ ಪರಿಚಯ ಆಗೋದಕ್ಕೆ ಸಾಧ್ಯ ಆಯಿತು. ಅಲ್ಲದೆ ಮೊದಲ ಬಾರಿಗೆ ಇಡೀ ಪ್ರಪಂಚದಲ್ಲಿ ನಾಗರಿಕತೆ ಅನ್ನೋದು ಬೇರೆ ಬೇರೆ ಕಡೆ ಇತ್ತು, ಅದು ನಮ್ಮ ಭಾರತದಲ್ಲಿ ಇಲ್ಲ ಅನ್ನೋ ಒಂದು ಫೀಲಿಂಗ್ ಇತ್ತು. ಆದರೆ ಆ ಒಂದು ಫೀಲಿಂಗಿಗೆ ಈಗ ಒಂದು ಔಷಧಿ ಸಿಕ್ತು, ನಮ್ಮದು ಸಹ ಒಂದು ಉತ್ಕೃಷ್ಟವಾದ ನಾಗರಿಕತೆ ಹೊಂದಿದೆ ಅಂತ. ಹಾಗಾಗಿ ಈ ವಿಚಾರ ತಿಳಿದಿದ್ದು ಮೊದಲ ಬಾರಿಗೆ ಯಾರಿಂದ ಅಥವಾ ಯಾವ ನಗರ ಕೇಂದ್ರದಿಂದ? ಹರಪ್ಪ ನಗರದಿಂದ ಅಂತ ನೋಡಬೇಕಾಗುತ್ತೆ. ನೋಡ್ಕೊಳ್ಳಿ, ಹರಪ್ಪ ನಗರ ಇಲ್ಲಿ ಭಾರತದ ಮ್ಯಾಪಲ್ಲಿ ಇಲ್ಲಿ ಸಿಗ್ಬೋದು ಅಥವಾ ಇಲ್ಲಿ ಗುರುತಿಸ್ಬೇಕಾಗುತ್ತೆ ನೀವು. ಓಕೆನಾ? ಮತ್ತು ಈ ಹರಪ್ಪ ನಗರದಲ್ಲಿ ಹಲವಾರು ಕೋಟೆಗಳು ಇತ್ತು. ಉಗ್ರಾಣಗಳು ಸಿಕ್ಕಿದಾವೆ, ಕೋಟೆಗಳು ಸಿಕ್ಕಿದಾವೆ, ವಸತಿ ಗೃಹಗಳು ಸಿಕ್ಕಿದಾವೆ, ಮುದ್ರೆಗಳು ಸಹ ಸಿಕ್ಕಿದಾವೆ. ಅದರಲ್ಲಿ ಎಲ್ಲಕ್ಕಿಂತ ಇಂತಹ ಒಂದು ಹರಪ್ಪ ನಗರದಲ್ಲಿರುವಂತಹ ವೈಶಿಷ್ಟ್ಯಪೂರ್ಣ ನಗರ ನಾಗರಿಕತೆಯನ್ನು ಹೊಂದಿರುವಂತಹ ಈ ನಗರ ಕೇಂದ್ರ ಆದರೆ ಆರ್ಯರ ದಾಳಿಗಳಿಂದ ಅವಸಾನ ಹೊಂದಿರ್ಬೋದು ಅನ್ನೋ ಒಂದು ಅಭಿಪ್ರಾಯಕ್ಕೆ ಬರಲಾಗಿದೆ. ಅದೇನೇ ಆಗಲಿ, ನಮಗೆ ಮ್ಯಾಪ್ ವರ್ಕಲ್ಲಿ ಹರಪ್ಪನ ಕೊಟ್ಟರೆ ನಾವೆಲ್ಲಿ ಗುರುತಿಸ್ಬೇಕು? ಪಂಜಾಬ್ನ ಮಾಂಟೆಗುಮಾರಿ ಜಿಲ್ಲೆಯಲ್ಲಿದೆ ಅಂತ ಗುರುತಿಸ್ಬೇಕಾಗುತ್ತೆ. ಲೊಕೇಟೆಡ್ ಇನ್ ದ ಮಾಂಟೆಗುಮಾರಿ ಡಿಸ್ಟ್ರಿಕ್ಟ್ ಆಫ್ ಪಂಜಾಬ್. ಇಟ್ ಈಸ್ ಎ ಮೇಜರ್ ಸಿಟಿ ಆಫ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. It was excavated by Dayaram Sahani in 1921. This site is notable for the large public granary. ಉಗ್ರಾಣಗಳನ್ನು ಸಹ ನಾವು ನೋಡಬಹುದು. ನೋಡಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಒನ್ ನೋಡಿ, ಉಜ್ಜಯಿನಿ ನೋಡಿ, ನಾವು ಮಧ್ಯಪ್ರದೇಶದಲ್ಲಿ ನೋಡ್ಬೋದು. ಮಧ್ಯಪ್ರದೇಶ ಎಲ್ಲಿ ಬರುತ್ತೆ? ಉಜ್ಜಯಿನಿ ಇಲ್ಲಿ ಬರುತ್ತೆ, ಮಧ್ಯಪ್ರದೇಶದಲ್ಲಿ ಬರುತ್ತೆ. ಉಜ್ಜಯಿನಿ ಒಂದು ವಿಶೇಷತೆ ಏನಪ್ಪ ಅಂದರೆ, ಮೌರ್ಯರ ಕಾಲಕ್ಕೆ ಸಂಬಂಧಿಸಿದ ಹಾಗೆ ಇದೊಂದು ಪ್ರಾಂತೀಯ ರಾಜಧಾನಿ ಆಗಿತ್ತು. ಆದರೆ ತದನಂತರದಲ್ಲಿ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಳ್ವಿಕಾ ಅವಧಿಯಲ್ಲಿ ಉಜ್ಜಯಿನಿ ಗುಪ್ತರ 2ನೇ ರಾಜಧಾನಿಯಾಗಿ ಬದಲಾವಣೆ ಆಗಿದ್ದನ್ನು ನಾವು ನೋಡ್ತೀವಿ. ಅಲ್ಲದೆ ಇಲ್ಲಿ ಒಂದು ಕಾಳಿಕಾ ದೇವಾಲಯವನ್ನು ಸಹ ನಿರ್ಮಾಣ ಮಾಡಿರೋದನ್ನು ನಾವು ಗುರುತಿಸಬಹುದು ಅಂತ ನಾವು ನೋಡ್ಬೋದು. ಅಲ್ಲದೆ 2ನೇ ಚಂದ್ರಗುಪ್ತನ ಕಾಲದಲ್ಲಿ ಇದು ನಗರವಾಗಿ ಪ್ರಾಮುಖ್ಯತೆಯನ್ನು ಗಳಿಸ್ಕೊಳ್ತು. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇವರ ಆಳ್ವಿಕಾ ಅವಧಿಯಲ್ಲೇ ಕಾಳಿದಾಸ ಅನ್ನೋ ಒಬ್ಬ ಕವಿ ಇದ್ದ. ಆ ಕವಿ ಎಲ್ಲಿ ನೆಲೆಸಿದ್ದ? ಉಜ್ಜಯಿನಿಯಲ್ಲೇ ನೆಲೆಸಿದ್ದನ್ನು ನಾವು ಗಮನಿಸಬಹುದು ಅಂತ ನೋಡ್ತೀವಿ. ಓಕೆನಾ? ಅಲ್ಲದೆ ಉಜ್ಜಯಿನಿ ಈ ಒಂದು ಪ್ರಾಚೀನ ಭಾರತದ ಒಂದು ವಿದ್ಯಾ ಕೇಂದ್ರವಾಗಿ ಸಹ ಇತ್ತು. ಹಾಗಾಗಿ ಉಜ್ಜಯಿನಿ located in Madhya Pradesh, the second capital of the Guptas. There is a Kalika temple here. It was the center of learning in ancient India. ಓಕೆನಾ? ಉಜ್ಜಯಿನಿ ಎಲ್ಲಿ ಬರುತ್ತೆ? ಮಧ್ಯಪ್ರದೇಶದಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ನೋಡಿ, ಲೋತಾಲು ಗುಜರಾತ್ನಲ್ಲಿ ಇದೆ. ಈ ಗುಜರಾತ್ನಲ್ಲಿರುವಂತಹ ಲೋತಾಲು ನಮಗೆ ಈಗಾಗಲೇ ಪರಿಚಯ ಆಗಿತ್ತು. ಎಲ್ಲಿಂದ? ಹರಪ್ಪ ನಗರ ನಾಗರಿಕತೆಯಿಂದ ಅಂತ ನೋಡಿದ್ವಿ.
ಈ ಸಿಂಧೂ ಬಯಲು ನಾಗರಿಕತೆಯ ನಗರ ಕೇಂದ್ರ ಲೋಥಾಲ್. ಸಿಂಧೂ ನಾಗರಿಕತೆಯ ನಗರ ಕೇಂದ್ರ ಲೋಥಾಲು. ಇದು ಎಲ್ಲಿದೆ? ಗುಜರಾತ್ನಲ್ಲಿ ಇದೆ ಅಂತ ನಾವು ನೋಡ್ತೀವಿ. ಇದನ್ನ ಪ್ರೊಫೆಸರ್ SR ರಾವ್ ಅನ್ನೋರು ಸಂಶೋಧನೆ ಮಾಡಿದ್ರು. ಇದು ಹರಪ್ಪ ನಾಗರಿಕತೆಯ ಪ್ರಮುಖ ವ್ಯಾಪಾರಿ ಕೇಂದ್ರವಾಗಿತ್ತು. ಅಲ್ಲದೆ ಇಲ್ಲಿ ಬಂದರು ಪ್ರದೇಶ ಇದೆ, ಹಡಗು ಕಟ್ಟೆ ಸಹ ಸಿಕ್ಕಿದೆ. ಇಲ್ಲಿಂದ ವಿದೇಶಗಳೊಂದಿಗೆ ವ್ಯಾಪಾರ ಆಗ್ತಾ ಇತ್ತು. ಹರಪ್ಪ ನಾಗರಿಕತೆ ಮತ್ತು ಇತರೆ ನಾಗರಿಕತೆಗಳೊಂದಿಗೆ ವ್ಯಾಪಾರಿ ಸಂಪರ್ಕಗಳಿತ್ತು ಅನ್ನೋದ್ರ ಬಗ್ಗೆ ಲೋಥಾಲ್ನ ಬಂದರಿನ ಮೂಲಕ ನಮಗೆ ತಿಳಿದು ಬರುತ್ತೆ. ಲೋಥಾಲ್ ಲೊಕೇಟೆಡ್ ಇನ್ ಗುಜರಾತ್, ಎ ಪೋರ್ಟ್ ಅಂಡ್ ಟ್ರೇಡಿಂಗ್ ಸೆಂಟರ್ ಆಫ್ ದ ಹರಪ್ಪನ್ ಸಿವಿಲೈಸೇಷನ್. A shipwork has been discovered here. This proves that the Harappa people had trade relations with foreign countries. Lothal means a rice field, ಭತ್ತದ ಹೊಟ್ಟು ಅಂತಲೂ ಕರೀತಾರೆ. ಓಕೆನಾ? ಲೋಥಾಲ್ ಎಲ್ಲಿ ಬರುತ್ತೆ? ಗುಜರಾತ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಒಂದು ನೋಡಿ ವಿದ್ಯಾರ್ಥಿಗಳೇ, ಬುದ್ಧಗಯಾ ಅಂತ ನೋಡ್ತೀವಿ. ಈ ಬುದ್ಧಗಯಾ ಬಿಹಾರದ ಪಾಟ್ನಾ ಜಿಲ್ಲೆಯಲ್ಲಿ ಇದೆ. ಎಸ್ಪೆಷಲಿ ಬುದ್ಧಗಯಾದ ವಿಶೇಷತೆ ಏನು ಅಂತ ನೋಡೋದೇ ಆದರೆ ಗಯಾವೇ ಬುದ್ಧಗಯಾ. ಪಾಟ್ನಾ ಬಿಹಾರದ ರಾಜಧಾನಿ, ಲೊಕೇಟೆಡ್ ಇನ್ ಪಾಟ್ನಾ ಡಿಸ್ಟ್ರಿಕ್ಟ್ ಆಫ್ ಬಿಹಾರ್. ದಿಸ್ ಈಸ್ ದ ಪ್ಲೇಸ್ ವೇರ್ ಬುದ್ಧ ಅಟೈನ್ಡ್ ಎನ್ಲೈಟ್ಮೆಂಟ್. ಅಂದರೆ ಬುದ್ಧನ ಜ್ಞಾನೋದಯವಾದಂತಹ ಸ್ಥಳ ಬುದ್ಧಗಯಾ ಅಂತ ನೋಡ್ತೀವಿ. ಇದು ಮೊದಲು ಗಯಾ ಅಂತ ಕರೀತಾ ಇದ್ರು. ಈ ಗಯಾ ಅಂತ ಕರೀತಾ ಇದ್ದಿದ್ದು ಬುದ್ಧ ಇಲ್ಲಿ ಜ್ಞಾನೋದಯ ಪಡೆದ ನಂತರ ಗೌತಮ ಬುದ್ಧ ಇದನ್ನ ಏನಂತ ಕರೀತಾರೆ? ಬುದ್ಧಗಯಾ ಅಂತಾನೆ ಕರೆಯೋದನ್ನ ನೋಡ್ತೀವಿ. ಅಲ್ಲದೆ ಇದು ಈ ಒಂದು ಬೌದ್ಧರ ಒಂದು ಪವಿತ್ರ ಸ್ಥಳವಾಗಿರೋದನ್ನು ನಾವು ಪರಿಗಣಿಸ್ತೀವಿ. ಓಕೆನಾ? ಅಲ್ಲದೆ ಅಶೋಕ ಈ ಕಳಿಂಗ ಯುದ್ಧದ ನಂತರ ಬುದ್ಧಗಯೆಗೆ ಭೇಟಿ ನೀಡಿದಂತೆ. ಆ ಸಂದರ್ಭದಲ್ಲಿ ಅವನಿಗೆ ಮನ ಪರಿವರ್ತನೆ ಆಯಿತು ಅಂತ ಕೆಲವು ಚಿಂತಕರು ಇಲ್ಲಿ ಹೇಳ್ತಾರೆ. ಈ ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಅವನು ಸಹ ಯೋಚನೆ ಮಾಡಿ ಕೊನೆಗೆ ಶಿಲಾ ಸ್ತಂಭ ಶಾಸನವನ್ನ ಸಹ ಇಲ್ಲಿ ಕೆತ್ತಿಸಿದ್ದಾರೆ ಅಂತ ನಾವು ನೋಡ್ತೀವಿ. ಒಟ್ಟಾರೆ ಈ ಒಂದು ಬೌದ್ಧರ ಮತ್ತೆ ಅಶೋಕನ ವ್ಯಕ್ತಿತ್ವವನ್ನು ಬಿಂಬಿಸುವಂತಹ ಕೆಲವು ಸ್ಮಾರಕಗಳು ಬುದ್ಧಗಯದಲ್ಲಿ ನಾವು ಕಾಣಬಹುದು. ಓಕೆನಾ? ನೆಕ್ಸ್ಟ್ ಒಂದು ನೋಡಿ, ಸಾರನಾಥ. ಸಾರನಾಥ ಎಲ್ಲಿದೆ? ಉತ್ತರ ಪ್ರದೇಶದಲ್ಲಿ ಇದೆ. ಸಾರನಾಥ ಉತ್ತರ ಪ್ರದೇಶದಲ್ಲಿದೆ. ಈ ಸಾರನಾಥ ಅನ್ನೋದು ಸಹ ನಾವು ಈ ಒಂದು ಗೌತಮ ಬುದ್ಧ ಅಥವಾ ಬೌದ್ಧ ಧರ್ಮ ಮತ್ತು ಅಶೋಕನಿಗೆ ಒಂದು ಲಿಂಕ್ ಅನ್ನ ಕೊಡ್ಬೋದು. ಅಶೋಕ ಮತ್ತು ಈ ಒಂದು ಬೌದ್ಧ ಧರ್ಮಕ್ಕೆ ಲಿಂಕ್ ಅನ್ನ ಕೊಡಬಹುದು. ಸಾರನಾಥದಲ್ಲಿ ಅಂದ್ರೆ ಇಲ್ಲಿ ನೋಡಿ ಬೌದ್ಧ ಧರ್ಮದ ಅನುಯಾಯಿಗಳ ಪವಿತ್ರ ಸ್ಥಳ ಅಂತ ಕರೀತಾರೆ. ಬೌದ್ಧ ಧರ್ಮದ ಅನುಯಾಯಿಗಳ ಪವಿತ್ರ ಸ್ಥಳ ಅಂತ ಕರೀತಾರೆ. ಯಾಕೆ? ಇದರ ವಿಶೇಷತೆ ಏನು ಅಂತ ನೋಡಿದ್ರೆ ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ, ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಎಲ್ಲಿ? ಈ ಒಂದು ಬುದ್ಧಗಯದಲ್ಲಿ. ಆದರೆ ಬುದ್ಧಗಯದ ನಂತರ ಅವನು ಮೊದಲ ಪ್ರವಚನವನ್ನ ನೀಡಿದ್ದು ಸಾರನಾಥದ ಡೀರ್ ಪಾರ್ಕ್ ಅಂತ ನೋಡ್ತೀವಿ. ಜಿಂಕೆಯ ವನದಲ್ಲಿ ಅವರು ಮೊದಲ ಪ್ರವಚನವನ್ನ ನೀಡಿದ್ರು. ಈ ಮೊದಲ ಪ್ರವಚನವನ್ನ ಧರ್ಮಚಕ್ರ ಪ್ರವಚನ ಅಂತಲೂ ಕರೀತಾರೆ. ಧರ್ಮಚಕ್ರ ಪರಿವರ್ತನೆ ಪ್ರವಚನ, ಪ್ರವರ್ತನ ಅಥವಾ ಪರಿವರ್ತನೆ ಅಂತನೂ ಇದು ಕರೀತಾರೆ. ಧರ್ಮಚಕ್ರ ಪರಿವರ್ತನೆ ಅಂತ ಕರೀತಾರೆ. ಈ ನಂತರ ಇಲ್ಲಿ ಬುದ್ಧನಿಂದ ನಿರ್ಮಾಣವಾದಂತಹ 200 ವರ್ಷಗಳ ಅಥವಾ ಬುದ್ಧನಿಂದ ಆ ಒಂದು ಬೌದ್ಧ ಧರ್ಮ ಉಗಮವಾದ ನಂತರ 200 ವರ್ಷಗಳ ನಂತರ ಅಶೋಕ ಸಾರನಾಥಕ್ಕೆ ಭೇಟಿ ನೀಡಿ ಬೌದ್ಧ ಸಂಘಗಳನ್ನ ಸಹ ನಿರ್ಮಾಣ ಮಾಡಿದ್ರು. ಮತ್ತೆ ಸ್ತೂಪಗಳನ್ನ ನಿರ್ಮಾಣ ಮಾಡಿದ್ರು. ನಾನು ಲಾಸ್ಟ್ ಅವರ್ಸಲ್ಲಿ ಹೇಳಿದ್ದೆ, ಏನು ಸ್ತೂಪ? ಬೌದ್ಧ ಭಿಕ್ಷುಗಳ ಒಂದು ಅವಶೇಷಗಳನ್ನ, ಅವರ ಒಂದು ಅವಶೇಷಗಳನ್ನ ಒಳಗೊಂಡಂತೆ ನಿರ್ಮಾಣ ಮಾಡಿದಂತಹ ಒಂದು ಏನು ಗೋಪುರಗಳನ್ನ ಈ ಒಂದು ಏನಂತ ಕರಿತೀವಿ? ಸ್ತೂಪಗಳು ಅಂತ ಕರಿತೀವಿ. ಗೋಳಾಕಾರದ ಒಂದು ಗುಮ್ಮಟಗಳನ್ನ ಸ್ತೂಪಗಳು ಅಂತ ಕರಿತೀವಿ. ಅಂತಹ ಸ್ತೂಪ ಎಲ್ಲಿ? ಸಾರನಾಥದಲ್ಲಿ ನಿರ್ಮಾಣ ಆಯ್ತು. ಆ ಸ್ತೂಪದ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಅಲ್ಲಿ 4 ತಲೆಗಳನ್ನ ಹೊಂದಿರುವಂತಹ ಈ ಒಂದು ಏನು ಲಯನ್ ಅನ್ನ ನಾವು ನೋಡ್ಬೋದು, ಸಿಂಹವನ್ನ ನಾವು ನೋಡ್ಬೋದು. ಆ ಸಿಂಹವನ್ನ
ತದನಂತರದಲ್ಲಿ ಅದರ ಪ್ರಾಮುಖ್ಯತೆಯನ್ನು ಪರಿಗಣಿಸಿ ಸ್ವತಂತ್ರ ಭಾರತ ಅದನ್ನು ನಮ್ಮ ರಾಷ್ಟ್ರೀಯ ಲಾಂಛನವಾಗಿ ಸ್ವೀಕರಿಸಿರೋದು ಒಂದು ವಿಶೇಷವಾದದ್ದು ಅಂತ ನಾವು ನೋಡ್ಬೋದು. ಈ ಸಿಂಹ ಲಾಂಛನವೇ ನಮ್ಮ ಭಾರತ ಸರ್ಕಾರದ ಲಾಂಛನವಾಗಿದೆ ಪ್ರಸ್ತುತ ಅಂತ ನೋಡ್ತೀವಿ. ಓಕೆನಾ? ಇದು ಈ ಒಂದು ಸಾರನಾಥ ಉತ್ತರ ಪ್ರದೇಶದಲ್ಲಿದೆ, ಇಲ್ಲಿದೆ, ನೋಡ್ಕೊಳ್ಳಿ, ಮಿಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಸಾರನಾಥ ಇಲ್ಲಿದೆ. ನೆಕ್ಸ್ಟ್ ನೋಡಿ, ಪಾಟಲಿಪುತ್ರ. ಪಾಟಲಿಪುತ್ರ ಮತ್ತೊಂದು ವಿಶೇಷವಾದಂತಹ ಒಂದು ನಗರ ಕೇಂದ್ರ. ಯಾಕೆ ಅಂತಂದ್ರೆ ನೋಡಿ, ಇದು ಬಿಹಾರದ ರಾಜಧಾನಿಯಾದಂತಹ ಪಾಟ್ನಾವನ್ನೇ ಈಗಿನ ಪಾಟಲಿಪುತ್ರ, ಆಗಿನ ಪಾಟಲಿಪುತ್ರವೇ ಈಗ ಪಾಟ್ನಾ ಅಂತ ಕರಿತೀವಿ. ಈ ಪಾಟಲಿಪುತ್ರದ ವಿಶೇಷತೆ ಏನಪ್ಪಾ ಅಂದ್ರೆ, ಗಂಗಾ ಮತ್ತು ಸೋನಾ ನದಿಗಳ ನಡುವೆ ಪಾಟಲಿಪುತ್ರ ಅನ್ನೋದು ಇದೆ. ಮುಖಜ್ಜ ಭೂಮಿಯ ನಡುವೆ ಪಾಟಲಿಪುತ್ರ ಅನ್ನೋದು ಇದೆ. ಹಾಗಾಗಿ ಮೌರ್ಯರ ರಾಜಧಾನಿಯ ಆಗಿತ್ತು, ಹಾಗೇನೆ ಗುಪ್ತರ ರಾಜಧಾನಿಯ ಆಗಿಯೂ ಸಹ ನಾವಿಲ್ಲಿ ನೋಡ್ಬೋದಾಗಿತ್ತು ಅಂತ ನೋಡ್ತೀವಿ. ಗುಪ್ತರು ಮತ್ತು ಮೌರ್ಯರ ಕಾಲದ ರಾಜಧಾನಿಯಾಗಿದ್ದಂತಹ ಪಾಟಲಿಪುತ್ರ, ಅಶೋಕ ಈ ಒಂದು ಪಾಟಲಿಪುತ್ರದಲ್ಲಿ ತನ್ನ 3ನೇ ಬೌದ್ಧ ಸಮ್ಮೇಳನವನ್ನ ಸಹ ಕ್ರಿಸ್ತಪೂರ್ವ 251ರಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನ ಸಹ ಆಯೋಜನೆ ಮಾಡಿದ. ಅದರ ಅಧ್ಯಕ್ಷತೆಯನ್ನ ಮೊಘಲಿಪುತ್ರ ತಿಸ್ಸಾಹನರು ವಹಿಸಿದ್ರು ಅಂತ ನಾವು ನೋಡ್ತೀವಿ. ಈ ಮೂಲಕ ಬೌದ್ಧ ಧರ್ಮವನ್ನ ಮತ್ತಷ್ಟು ಪ್ರಚಾರ ಮಾಡಿದ್ರು. ಅಲ್ಲದೆ ಅವರಲ್ಲಿದ್ದಂತಹ ಒಂದು ಭಿನ್ನಾಭಿಪ್ರಾಯಗಳಿಗೆ ಒಂದು ಕಡಿವಾಣವನ್ನ ಹಾಕುವ ಪ್ರಯತ್ನವನ್ನ ಮಾಡಿದ್ರು ಅಂತಾನು ನೋಡ್ತೀವಿ. ಅಲ್ಲದೆ ಇಂತಹ ಒಂದು ಪಾಟಲಿಪುತ್ರಕ್ಕೆ ಗ್ರೀಕ್ನ ರಾಯಭಾರಿಯಾದಂತಹ ಮೆಗಾಸ್ತನಿಸ್ಸು ಭೇಟಿ ನೀಡ್ತಾರೆ. ಈ ಮೆಗಾಸ್ತನಿಸ್ ಭೇಟಿ ನೀಡಿದ ನಂತರ ಆ ಒಂದು ಪಾಟಲಿಪುತ್ರ ಪ್ರಾಚೀನ ಕಾಲದ ಒಂದು ನಗರ ಕೇಂದ್ರ. ಈ ನಗರ ಕೇಂದ್ರದಲ್ಲಿ ಒಂದು ವಿಶೇಷವಾದಂತಹ ನಗರಾಡಳಿತ ಅನ್ನೋ ಒಂದು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಆ ಆಡಳಿತ ಎಷ್ಟರ ಮಟ್ಟಿಗೆ ಉತ್ಕೃಷ್ಟವಾಗಿದೆ ಅನ್ನೋದ್ರ ಬಗ್ಗೆ, ಆಡಳಿತದ ವಿಭಜನೆಯ ಬಗ್ಗೆ, ಅಲ್ಲಿ ಸಾರ್ವಜನಿಕ ಮತ್ತು ರಾಜರ ಸರ್ಕಾರದ ನಡುವಿನ ಒಂದು ಕಮಿಟ್ಮೆಂಟ್ನ ಬಗ್ಗೆ, ಆ ಒಂದು ಜವಾಬ್ದಾರಿಯ ಬಗ್ಗೆ ತುಂಬಾ ವಿಶಾಲವಾಗಿ ವಿವರಿಸಿದ್ದಾರೆ. ಹಾಗಾಗಿ ಮೆಗಾಸ್ತನಿಸ್ ಏನ್ ಮಾಡಿದ್ದಾರೆ, ಗ್ರೀಕ್ ಅಂಬಾಸಿಡರ್ ಮೆಗಾಸ್ತನಿಸ್ ವಿಸಿಟೆಡ್ ಪಾಟಲಿಪುತ್ರ ಅಂಡ್ ಪ್ರೈಸ್ಡ್ ದ ಸಿಟೀಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ನೋಡ್ತೀವಿ. ಅಂದ್ರೆ ಅಲ್ಲಿನ ನಗರಾಡಳಿತವನ್ನ ಹೊಗಳಿದ್ದಾರೆ, ಶ್ಲಾಘಿಸಿದ್ದಾರೆ. ಅದನ್ನ ಇಲ್ಲಿ ಏನ್ ಮಾಡಿದ್ದಾರೆ, ತುಂಬಾ ಐಡೆಂಟಿಫಿಕೇಶನ್ ಕೊಟ್ಟು ಅದನ್ನ ರೆಕಗ್ನೈಸ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಯಾರು? ಮೆಗಾಸ್ತನಿಸ್ ಅಂತ ನೋಡ್ತೀವಿ. ಅಲ್ಲದೆ ಪಾಹಿಯನ್ ಸಹ ಇಲ್ಲಿಗೆ ಭೇಟಿ ನೀಡಿರ್ತಾರೆ. ಪಾಟಲಿಪುತ್ರಕ್ಕೆ ಪಾಹಿಯನ್ನು ಸಹ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ಪಾಹಿಯನ್ನು ಏನ್ ಮಾಡ್ತಾರೆ, ಅಲ್ಲಿದ್ದಂತಹ ಅಶೋಕನ ಅರಮನೆಯ ಬಗ್ಗೆ ತನ್ನ ಗೋಕೋಗಿ ಪುಸ್ತಕದಲ್ಲಿ ದಾಖಲಿಸಿ ಇಟ್ಟಿದ್ದಾನೆ. ಹಾಗಾಗಿ ಪಾಟಲಿಪುತ್ರ ಎಲ್ಲಿದೆ? ಈಗಿನ ಬಿಹಾರದ ರಾಜಧಾನಿ ಪಾಟ್ನಾವೇ ಪಾಟಲಿಪುತ್ರ. ಇದನ್ನ ನೋಡ್ಕೊಳ್ಳಿ, ಇಲ್ಲಿ ಬರುತ್ತೆ ಪಾಟಲಿಪುತ್ರ. Pataliputra, the present capital of Bihar, it was the capital of the Mauryas and Guptas. Ashoka held the third Buddhist council here. The Greek ambassador Megasthenes visited Pataliputra and praised the city's administration. Pahian praised the famous Ashoka's palace here in East Gokaki. Okay, now, idu Pataliputra. ನೆಕ್ಸ್ಟ್ ಒಂದು ನೋಡಿ ವಿದ್ಯಾರ್ಥಿಗಳೇ, ಪಶ್ಚಿಮ ಪಂಜಾಬಿನಲ್ಲಿರುವಂತಹ ತಕ್ಷಶಿಲಾ. ಪಶ್ಚಿಮ ಪಂಜಾಬಿನಲ್ಲಿರುವಂತಹ ತಕ್ಷಶಿಲಾ ಇಲ್ಲಿ ಪಶ್ಚಿಮ ಪಂಜಾಬ್ನಲ್ಲಿದೆ. ಈ ಒಂದು ಪಶ್ಚಿಮ ಪಂಜಾಬ್ ಅಂದ್ರೆ ಇಲ್ಲಿ ಬರುತ್ತೆ, ಈಗಿನ ಪಾಕಿಸ್ತಾನ ಅಂತಾನೆ ಹೇಳ್ಬೋದು. ಈ ತಕ್ಷಶಿಲದ ಒಂದು ವಿಶೇಷತೆ ಏನಪ್ಪಾ ಅಂತ ನೋಡೋದೇ ಆದ್ರೆ, ಈ ಒಂದು ಪ್ರಾಚೀನ ಕಾಲದ ತಕ್ಷಶಿಲೆ ಗಾಂಧಾರ ಅನ್ನೋ ಒಂದು ಜನಪದ ಅಥವಾ ಈ ಒಂದು ಜನಪದ ನಾಡು ಅಂತ ಹೇಳಿ ನೋಡ್ತಾ ಇದ್ವು. ಆ ಜನಪದದ ಒಂದು ರಾಜಧಾನಿ, ಗಾಂಧಾರ ಜನಪದದ ರಾಜಧಾನಿಯೇ ಈ ಒಂದು ತಕ್ಷಶಿಲಾ ಆಗಿತ್ತು ಅಂತ ನಾವು ನೋಡ್ತೀವಿ. ಅಶೋಕನ ಒಂದು ಸಾಮ್ರಾಜ್ಯ ಅಂದ್ರೆ ಅವನ ರಾಜನಾಗಿ ಅಧಿಕಾರಕ್ಕೆ ಬರುವ ಮೊದಲೇ ತಕ್ಷಶಿಲಾದಲ್ಲಿ ಪ್ರಾಂತೀಯ ರಾಜನಾಗಿ ಅಲ್ಲಿ ಅಧಿಕಾರವನ್ನ ಹೊಂದಿ ಅದರ ಆಡಳಿತದ ಅನುಭವವನ್ನ ಹೊಂದಿದ್ದ ಅಂತ ಹೇಳ್ಬೋದು. ಹಾಗಾಗಿ ಇದೊಂದು ಬೌದ್ಧ ಧರ್ಮದ ಕೇಂದ್ರವೂ ಆಗಿತ್ತು. ಅಲ್ಲದೆ ಇನ್ನೊಂದು ವಿಶೇಷತೆ ನೋಡ್ತೀವಿ, ಗ್ರೀಕ್ನ ಇಲ್ಲಿ ಏನು ಅಲೆಕ್ಸಾಂಡರು ಇಡೀ ಪ್ರಪಂಚವನ್ನ ಗೆಲ್ಲಬೇಕು ಅಂತ ಬಂದಂತಹ ಅಲೆಕ್ಸಾಂಡರು ಭಾರತದ ಮೇಲೆ ದಂಡೆತ್ತಿ ಬಂದಾಗ ಇಲ್ಲಿನ ರಾಜನಾದಂತಹ ತಕ್ಷಶಿಲೆಯ ರಾಜನಾದಂತಹ ಅಂಬಿ ಸ್ವತಂತ್ರ ಪ್ರೇಮಿಯಾಗಿ ಅಲೆಕ್ಸಾಂಡರ್ನ ಹೆದರುಕೊಂಡು ಅವನನ್ನ ಬೀಟ್ ಮಾಡಬೇಕು ಅಂತ ಹೇಳಿ ದಾಳಿಯನ್ನ ಮಾಡ್ತಾನೆ, ಎದುರಿಸ್ತಾನೆ. ಆದ್ರೆ ಕೊನೆಗೆ
ಈ ಒಂದು ಅಲೆಕ್ಸಾಂಡರ್ನಲ್ಲಿದ್ದಷ್ಟು ಯುದ್ಧ ಕೌಶಲ್ಯಗಳಾಗಲಿ ಅಥವಾ ಬಲಿಷ್ಠವಾದಂತಹ ಸೈನಿಕ ಪಡೆ ಹಂಪಿಯಲ್ಲಿ ಇರಲಿಲ್ಲ. ಹಾಗಾಗಿ ಅವನು ಸೋಲನ್ನು ಒಪ್ಕೊಳ್ಬೇಕಾಗಿ ಬಂತು ಅಂತ ನೋಡ್ತೀವಿ. ಆ ಒಂದು ಯುದ್ಧ ಆಗಿದ್ದು, ಅವರ ನಡುವೆ ಘರ್ಷಣೆ ಆಗಿದ್ದು ಇಲ್ಲಿ ತಕ್ಷಶಿಲಾದಲ್ಲಿ ಅಂತ ನೋಡ್ತೀವಿ. ಅಲ್ಲದೆ ಈ ಒಂದು ಮೌರ್ಯರ ಕಾಲದಲ್ಲಿ ಪ್ರಾಂತೀಯ ಒಂದು ನಾಡಾಗಿದ್ದಂತಹ ಈ ತಕ್ಷಶಿಲಾ ಆ ಕಾಲಘಟ್ಟದ ಒಂದು ಪ್ರಖ್ಯಾತ ವಿಶ್ವವಿದ್ಯಾಲಯವಾಗಿಯೂ ಸಹ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು. ಅಲ್ಲದೆ ಕೌಟಿಲ್ಯ ಇಲ್ಲಿನ ಒಂದು ವಿದ್ಯಾರ್ಥಿಯಾಗಿ ತನ್ನ ಒಂದು ವಿದ್ಯಾಭ್ಯಾಸವನ್ನ ಮಾಡಿದ್ದ ಅಂತಲೂ ನಾವು ನೋಡ್ತೀವಿ. ಅಲ್ಲದೆ ಗಾಂಧಾರ ಶಿಲ್ಪಕಲೆಯ ಕಲಾ ಕೇಂದ್ರವಾಗಿತ್ತು. ಗಾಂಧಾರ ಶಿಲ್ಪಕಲೆಯ ಕಲಾ ಕೇಂದ್ರವೂ ಆಗಿತ್ತು ಅಂತ ನಾವು ನೋಡ್ತೀವಿ. ಬುದ್ಧನನ್ನ ವೈಭವೀಕರಿಸಿ ಇಲ್ಲಿ ನಿರ್ಮಾಣ ಮಾಡಿದಂತಹ ಒಂದು ಕಲಾ ಶೈಲಿಯೇ ಗಾಂಧಾರ ಶೈಲಿ. ಅಂತಹ ಗಾಂಧಾರ ಶಿಲೆಯ ಒಂದು ಕೇಂದ್ರ ಬಿಂದು ತಕ್ಷಶಿಲಾ ಅಂತ ನೋಡ್ತೀವಿ. ಲೊಕೇಟೆಡ್ ಇನ್ ವೆಸ್ಟರ್ನ್ ಪಂಜಾಬ್. ಇಟ್ ವಾಸ್ ದ ಕ್ಯಾಪಿಟಲ್ ಆಫ್ ದ ಗಾಂಧಾರ ಕಿಂಗ್ಡಮ್. Alexander defeated King Ambi of Takshila. It was the provincial capital of the Mauryas. It was a famous educational center of ancient India. The author of economics Kautilya studied here ಅಂತ ನೋಡ್ತೀವಿ. ಇದು ತಕ್ಷಶಿಲಾ. ಇಲ್ಲಿ ನೋಡ್ಕೊಳ್ಳಿ, ತಕ್ಷಶಿಲಾ ಇಲ್ಲಿದೆ. ನೆಕ್ಸ್ಟ್ ಒಂದು ನೋಡಿ, ಪ್ರಯಾಗ್ ಅಂತ ನೋಡ್ತೀವಿ. ಈ ಪ್ರಯಾಗ್ ಅನ್ನೋದು ಲೊಕೇಟೆಡ್ ಇನ್ ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ಇದೆ. ಪ್ರಯಾಗ್ ಅನ್ನೋದು ಉತ್ತರ ಪ್ರದೇಶದಲ್ಲಿ. ಲಾಸ್ಟ್ ಅವರ್ಸಲ್ಲಿ ಹೇಳಿದ್ದೆ, ಪ್ರಯಾಗ್ ಅನ್ನೋದು ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಒಂದು ಸಂಗಮ ಸ್ಥಳ. ಹರ್ಷವರ್ಧನ ಇಲ್ಲಿ ತನ್ನ ಒಂದು ಪ್ರಯಾಗ್ ಧಾರ್ಮಿಕ ಸಮ್ಮೇಳನವನ್ನ ಏರ್ಪಡಿಸಿದ್ದ. ಆ ಸಂದರ್ಭದಲ್ಲಿ ಏರ್ಪಡಿಸಿದಂತಹ ಆ ಒಂದು ಸಮ್ಮೇಳನವನ್ನ ತದನಂತರದಲ್ಲಿ ಪ್ರತಿ ವರ್ಷವೂ ಸಹ ಮೇಘ ಅಥವಾ ಮಾಘ ಮೇಳ ಅಂತಾನೆ ಏರ್ಪಡಿಸ್ತಾರೆ. ಅದು ಈಗ ಕುಂಭಮೇಳವಾಗಿ ಮುಂದುವರೆದಿರೋದನ್ನು ನಾವು ನೋಡ್ತೀವಿ. ಅಲ್ಲದೆ ಸಮುದ್ರಗುಪ್ತನ ಒಂದು ಸೈನಿಕ ಸಾಧನೆಗಳನ್ನು ಪರಿಚಯಿಸುವಂತಹ ಈ ಒಂದು ಯಾವುದು ಅಲಹಾಬಾದ್ ಸ್ತಂಭ ಶಾಸನ ಸಹ ಈ ಪ್ರಯಾಗ್ನಲ್ಲಿ ನಾವು ಕಾಣಬಹುದು. ಈ ಪ್ರಯಾಗ್ ಅಥವಾ ಅಲಹಾಬಾದ್ ಅಂತನೂ ಇದನ್ನ ಕರೀತಾರೆ ಅಂತ ನಾವು ನೋಡ್ತೀವಿ. ಪ್ರತಿ ವರ್ಷವೂ ಸಹ ಮಾಘ ಮೇಳವನ್ನ ಏರ್ಪಡಿಸ್ತಾರೆ. ಅಲ್ಲದೆ 12 ವರ್ಷಗಳಿಗೆ ಒಮ್ಮೆ ಕುಂಭಮೇಳವನ್ನ ಇಲ್ಲಿ ಏರ್ಪಡಿಸೋದನ್ನ ನಾವು ಕಾಣ್ತೀವಿ. ಇದು ಒಂದು ವಿಶೇಷವಾದಂತಹ ಒಂದು ಪ್ರದೇಶ. ಇದು ಧಾರ್ಮಿಕವಾಗಿ ಪ್ರಯಾಗ್ ಅಂದ್ರೂ ಒಂದೇ, ಅಲಹಾಬಾದ್ ಅಂದ್ರೂ ಒಂದೇ. ಮಿಸ್ಟೇಕ್ ಮಾಡಬೇಡಿ. ಪ್ರಯಾಗ್ ಅಥವಾ ಅಲಹಾಬಾದ್ ಅಂತ ಕೇಳಿದಾಗ ನೀವೇನ್ ಮಾಡಬೇಕು, ಉತ್ತರ ಪ್ರದೇಶದಲ್ಲಿ ಅದನ್ನ ಗುರುತಿಸಬೇಕಾಗುತ್ತೆ. ಇದು ಈ ಒಂದು ಸೆಷನ್ನ ಈ ಒಂದು ಭೂಪಟದ ಅಧ್ಯಯನದ ಒಂದು ವಿಶೇಷತೆ. ಎಸ್ಪೆಷಲಿ ಈಗಾಗಲೇ ನಾವು ಯಾವ್ದು ನೋಡಿದ್ವಿ, ತಕ್ಷಶಿಲೆ ಆಯಿತು, ಹರಪ್ಪ ಆಯಿತು, ಉಜ್ಜಯಿನಿ ಆಯಿತು, ಲೋತಾಲ್ ಆಯಿತು, ಹಾಗೆ ಸಾರನಾಥ ಆಯಿತು, ಪ್ರಯಾಗ್ ಆಯಿತು. ಈ ಒಂದು 8 ಸ್ಥಳಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ನೆಕ್ಸ್ಟ್ ಅವರ್ಸಲ್ಲಿ ನೆಕ್ಸ್ಟ್ ನೋಡೋಣ. ಈ ಒಂದು ತರಗತಿಯ ಒಂದು ಮುಗಿಸೋಣ. ಥ್ಯಾಂಕ್ ಯು ವೆರಿ ಮಚ್.